ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಬೇಕು. ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ನೈಟೇ ಅಕ್ಕಿನ ನೆನೆ ಹಾಕಿದ್ದೆ, ರೊಟ್ಟಿ ಮಾಡೋಣ ಅಂತ ಹೇಳಿಬಿಟ್ಟು. ಸ್ವಲ್ಪ ರೈಸು ಸಹ ಮಿಕ್ಕಿತ್ತು, ಹಾಗಾಗಿ ರೈಸ್ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಅಕ್ಕಿನ ನೆನೆ ಹಾಕಿದ್ದೆ, ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವಾಗ ರೊಟ್ಟಿನ ಮಾಡ್ಕೋಬೇಕು. ರೊಟ್ಟಿಗೆ ಕಾಂಬಿನೇಷನ್ ಆಗಿ ಬೀಟ್ರೋಟ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ರೊಟ್ಟಿಗೆ, ಚಪಾತಿಗೆ, ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ. ಯಾವಾಗಲೂ ಪಲ್ಯ ಮಾಡ್ತಾನೆ ಇರ್ತೀವಲ್ವ, ಹಾಗಾಗಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಅದ್ರದ್ದು ರೆಸಿಪಿನೂ ಸಹ ಶೇರ್ ಮಾಡ್ತೀನಿ, ಹಾಗೆ ವ್ಲಾಗ್ನೂ ಸಹ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ನೈಟೇ ನಾನು ಅಕ್ಕಿನ ನೆನೆಸಿಟ್ಟಿದ್ದೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರೊಟ್ಟಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇವಾಗ ಅಕ್ಕಿ ನೆನೆಸಿದ್ನೆಲ್ಲ ಓವರ್ ನೈಟು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ರೈಸ್ನ ಹಾಕ್ಕೊಂಡು ಉಪ್ಪನ್ನ ಹಾಕ್ಕೊಂಡು ರುಬ್ಕೊಂಬರ್ತೀನಿ. ಅದನ್ನು ರುಬ್ಬಿಟ್ಕೊತು ಅಂದರೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ಹಾಕ್ಕೊಂತು ಅಂದರೆ ಸಕ್ಕತ್ತಾಗಿ ಬರುತ್ತೆ ರೊಟ್ಟಿ. ಇವಾಗ ಅದನ್ನು ರುಬ್ಬಿಟ್ಬಿಟ್ಟು ಇವಾಗ ಮಾಲ್ಟ್ನ ಮಾಡ್ಕೊತಿದ್ದೀನಿ. ಮಾಲ್ಟ್ನ ಮಾಡಿಕೊಂಡು ಹಾಗೆಯೇ ಗ್ರೇವಿಗೆ ಮಸಾಲನೂ ಸಹ ಗ್ರೈಂಡ್ ಮಾಡ್ಕೊತಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ, ಒಂದು 3 ಸ್ಪೂನ್ ಆಗೋಷ್ಟು ಕಾಯಿ, ಒಂದು ಸ್ವಲ್ಪ ಶುಂಠಿ, ಒಂದು 3ರಿಂದ 4 ಹಸಿಮೆಣ್ಸಿನ್ಕಾಯಿ, ಒಂದು ಟೊಮೊಟೊ, ಒಂದು ಪೀಸ್ ಚಕ್ಕೆ, ಒಂದು ಪೀಸ್ ಲವಂಗ, ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸರು, ಒಂದು ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್, ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ರುಬ್ಕೊಬರ್ಬೇಕು. ಇವಾಗ ಕುಕ್ಕರ್ಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕ್ಕೊಂಡು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಿದೆ ಅಂದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಬೀಟ್ರೋಟ್ನ ಹಾಕೋಬೇಕು. ನಾನಿಲ್ಲಿ ಒಂದು ಬೀಟ್ರೋಟ್ನ ತೊಗೊಂಡಿದ್ದೀನಿ. ಒಂದು ಬೀಟ್ರೋಟ್ರೆ ಜಾಸ್ತಿ ಆಗುತ್ತೆ, ಯಾಕಂದರೆ ಗ್ರೇವಿ ಟೈಪ್ ಇರುತ್ತಲ್ವ, ಹಾಗಾಗಿ ಅದೇ ಜಾಸ್ತಿ ಆಗಿಬಿಡುತ್ತೆ. ಇವಾಗ ಆ ಬೀಟ್ರೋಟ್ನ ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನನೂ ಸಹ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊತಿದ್ದೀನಿ. ಇವಾಗ ಒಂದು 2 ನಿಮಿಷ ಆಗಿದೆ. ಇವಾಗ ಏನು ರುಬ್ಬಿಟ್ಕೊಂಡಿದ್ನೋ ಮಸಾಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಸ್ವಲ್ಪ ಸ್ಪೈಸಿಯಾಗಿದ್ರೇ ಚೆಂದ, ಇಲ್ಲಾಂದರೆ ಬೀಟ್ರೋಟು ಸ್ವೀಟ್ನೆಸ್ ಕೊಡುತ್ತೆ, ಹಾಗಾಗಿ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಳ್ಳಿ. ನೀವು ಯೂಶ್ವಲಿ ಮನೆಯಲ್ಲಿ ಮೆಣಸಿನ್ಕಾಯಿ 1-2 ಯೂಸ್ ಮಾಡ್ತಿದ್ದೀರಾ ಅಂದರೆ ಒಂದು 3 ಹಾಕ್ಕೊಳ್ಳಿ, ಆವಾಗ ಸ್ಪೈಸ್ ಲೆವೆಲ್ಲು ಕರೆಕ್ಟಾಗಿರುತ್ತೆ. ಇವಾಗ ಆ ಮಸಾಲದ್ದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಮಿಕ್ಸಿ ಜಾರಲ್ಲೇ ಸ್ವಲ್ಪ ಮಸಾಲ ಉಳಿದಿತ್ತು ಅಂದ್ಬಿಟ್ಟು ಅದಕ್ಕೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ನನಗೆ ಖಾರ ಕಡಿಮೆ ಅನ್ನಿಸ್ತು, ಹಾಗಾಗಿ ಖಾರ, ಚಿಲ್ಲಿ ಪೌಡರ್, ಹಾಗೆ ಒಂದು 2 ಸ್ಪೂನ್ ಆಗೋಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಬರ್ಸಿದ್ರೆ ಸಾಕು. ಇದನ್ನು ನೀವು ಬೇಕಾದರೆ ಓಪನ್ ಪ್ಯಾನಲ್ಲೂ ಸಹ ಮಾಡ್ಕೋಬೋದು. ಅದನ್ನು ಪ್ರೆಷರ್ ಕುಕ್ ಆಗೋಕ್ಕೆ ಇಟ್ಬಿಟ್ಟು ಈ ಸೈಡು ರೊಟ್ಟಿನ ಬಳ್ಕೊತಿದ್ದೀನಿ. ನೋಡಿ ಯಾವ ರೀತಿ ಬರುತ್ತೆ. ಎಷ್ಟು ತೆಳು ಬೇಕೋ ನಿಮಗೆ ಅಷ್ಟು ತೆಳು ಬೇಕೋ ಹಾಕೋಬೋದು. ಇದನ್ನು ಇಮ್ಮಿಡಿಯೇಟಾಗಿ ರುಬ್ಬಿ ಹಾಫ್ ಆನ್ ಅವರ್ ನಿಮಗೆ ಟೈಮ್ ಇಲ್ಲ ಅಂದರೆ ಇಮ್ಮಿಡಿಯೇಟಾಗೂ ಸಹ ಹಾಕೋಬೋದು, ಚೆನ್ನಾಗೇ ಬರುತ್ತೆ. ನೋಡಿ ಇದಕ್ಕೆ 1 ಡ್ರಾಪು ಸಹ ನಾನು ಎಣ್ಣೆ ಬಳಸಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಇವಾಗ ರೊಟ್ಟಿ ಮತ್ತು ಬೀಟ್ರೋಟ್ ಗ್ರೇವಿನ ಹಾಕ್ಕೊಂಡು ನನ್ನ ಮಗನಿಗೆ ಎಕ್ಸಾಮ್ ಬೇರೆ ನಡೀತಿತ್ತು, ಹಾಗಾಗಿ ಅವ್ನಿಗೊಂದ್ಸಲಿ ರಿವಿಷನ್ ಮಾಡಿಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ಕೂತ್ಕೊಂಡು ಅವನಿಗೆ ತಿನ್ನಿಸ್ಕೊಂಡು ಹಾಗೆ ರಿವಿಷನ್ನು ಸಹ ಮಾಡ್ಕೊತಿದ್ದೆ. ರಿವಿಷನ್ ಮಾಡ್ಕೊತು ಅಂದರೆ ಒಂದ್ಸಲಿ ಈಸಿ ಆಗುತ್ತಲ್ವ, ಹಾಗಾಗಿ ಇವಾಗ ಹಸ್ಬೆಂಡು ಮತ್ತು ಮಗ ಆಫೀಸ್ಗೆ, ಸ್ಕೂಲ್ಗೆ ಹೋಗಿದ್ದಾಯಿತು. ಇವತ್ತು ರಾಮನವಮಿ ಪೂಜೆನೂ ಸಹ ಮಾಡಬೇಕು. ಶುಕ್ರವಾರ ಪ್ಲಸ್ ರಾಮನವಮಿ ಪೂಜೆ ಮಾಡಬೇಕು. ಇನ್ನು ಏನು ಪೂಜೆಗೇನು ಅಂದರೆ ಹೂವು ಚೇಂಜ್ ಮಾಡಬೇಕು ಅಷ್ಟೇ. ಇನ್ನು ಪಾನಕ ಮಜ್ಜಿಗೆ ಎಲ್ಲ ರೆಡಿ ಮಾಡಬೇಕು. ಇವಾಗ ಸೌತೆಕಾಯಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಮಾಡಬೇಕು. ಫಸ್ಟು ಪಾತ್ರೆ ತೊಳೆದು ಕಸ ಗುಡಿಸಿ ಇನ್ನೆಲ್ಲ ಒರೆಸಿ ಫ್ರೆಶ್ ಅಪ್ ಆಗಿ ಆಮೇಲೆ ಮಾಡಿಕೊಂಡು ಪೂಜೆ ದೇವ್ರ ಫೋಟೋ ಹತ್ರ ಇಟ್ಬಿಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡೋಣ ಅಂತ. ಇವಾಗಲೇ ಮಾಡ್ತು ಅಂದರೆ ಇನ್ನೂ ಫ್ರೆಶ್ ಅಪ್ ಆಗಿರಲ್ಲ, ದೇವ್ರ ಮುಂದೆ ಎಲ್ಲ ಇಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಕ್ಯಾರೆಟ್ ಎಲ್ಲ ತೊಳೆದು ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಬೆಲ್ಲನೂ ಸಹ ಕರ್ಗಕ್ಕಿಟ್ಟಿದ್ದೀನಿ, ಇನ್ನೇನು ಮಾಡಿಲ್ಲ, ಅಷ್ಟೇ ಮಾಡಿರೋದು. ಇವಾಗ ಫಸ್ಟು ಪಾತ್ರೆಗಳು ಅಂತೂ ಒಂದು ಸಿಂಕ್ ಪೂರ್ತಿ ಇದ್ದಾವೆ. ಬೆಳಗಿನ ಬ್ರೇಕ್ಫಾಸ್ಟ್ ಅಷ್ಟೇ. ಇನ್ನು ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಮಾಲ್ಟ್ ಕುಡಿದೆ, ಗಂಜಿನ ಕುಡಿದೆ, ಹಾಗಾಗಿ ಬ್ರೇಕ್ಫಾಸ್ಟ್ ಲೇಟಾಗಿ ಮಾಡೋದು. ಅದಕ್ಕೆ ಫಸ್ಟ್ ಫಟ ಅಂದ್ಬಿಟ್ಟು ಪಾತ್ರೆನ ತೊಳ್ಕೊಂಡು ಇನ್ನು ಮಿಕ್ಕಿದ ಕೆಲಸ ಮುಗಿಸ್ಕೊತೀನಿ. ಹಾಗೆ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು.
ಇವಾಗ ಮನೆ ಕೆಲಸ ಎಲ್ಲ ಬೇಗ ಮುಗಿಸ್ಬಿಟ್ಟು ಕಸ ಗುಡಿಸಿ ನೆಲ ಒರೆಸಿ ಪಾತ್ರೆ ಎಲ್ಲ ತೊಳ್ಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಪೂಜೆಗೆ ರೆಡಿ ಮಾಡ್ಕೊತಿದ್ದೀನಿ. ಪೂಜೆಗೆ ರೆಡಿ ಮಾಡ್ಕೊಳ್ಳೋಕ್ಕಿಂತ ಫಸ್ಟು ಕೋಸಂಬರಿ ಪಾನಕ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಸೌತೆಕಾಯಿ ಹಾಗೆ ಮೆಣಸಿನ್ಕಾಯಿ ಉದ್ದುದ್ದನ್ನೇ ಕಟ್ ಮಾಡ್ತಿದ್ದೀನಿ. ಕೋಸಂಬರಿಗೆ ಹಾಕ್ತು ಅಂದರೆ ಹಾಗೆ ಎತ್ತಿಡ್ಬೋದು ಸಿಕ್ಕಿದ್ರೆ ಅಂತ ಹೇಳ್ಬಿಟ್ಟು ಇವಾಗ ಫಸ್ಟು ಕೋಸಂಬರಿಗೆ ರೆಡಿ ಮಾಡ್ತಿದ್ದೀನಿ. ಸೌತೆಕಾಯಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಹಾಗೆ ಸ್ವಲ್ಪ ಕ್ಯಾರೆಟ್ನೆಲ್ಲ ಗ್ರೇಟ್ ಮಾಡ್ಕೊಂಡು ಹಾಕ್ಕೊಂಡೆ. ಇವಾಗ ಅದನ್ನು ಮಿಕ್ಸ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ಮಿಕ್ಸ್ ಮಾಡಿರಲಿಲ್ಲ. ಇವಾಗ ಕರ್ಬೂಜದ ಜ್ಯೂಸು ಸಹ ಮಾಡ್ಕೊಂಬಿಡೋಣ, ಪಾನಕನೂ ಸಹ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪಾನಕಕ್ಕೂ ಸಹ ಎಲ್ಲ ರೆಡಿ ಮಾಡ್ತಿದ್ದೀನಿ. ಇವಾಗ ಫಸ್ಟು ಮಿಕ್ಸಿ ಜಾರ್ಗೆ ಸ್ವಲ್ಪ ದಪ್ಪ ದಪ್ಪ ಪೀಸಸ್ನ ಹಾಕ್ಬಿಟ್ಟು ರುಬ್ಬಕ್ಕೆ ಅಂದ್ಬಿಟ್ಟಿಟ್ಟೆ. ಇನ್ನೊಂದು ಸ್ವಲ್ಪನ ಸಣ್ಣ ಸಣ್ಣದು ಪೀಸಸ್ ಆಗಿ ಕಟ್ ಮಾಡ್ಕೊತಿದ್ದೀನಿ. ಯಾಕಂದರೆ ಮಧ್ಯದಲ್ಲಿ ಬಾಯಿಗೆ ಸಿಕ್ಕಿದ್ರೆ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಇವಾಗ ಅದನ್ನು ರುಬ್ಬಕ್ಕೆ ಇಟ್ಬಿಟ್ಟೆ. ಆಯಿತು. ಇವಾಗ ಮಸಾಲ ಮಜ್ಜಿಗೆ ಮಾಡ್ಕೊತಿದ್ದೀನಿ. ಮಸಾಲ ಮಜ್ಜಿಗೆನೂ ಸಹ ರೆಡಿ ಆಯಿತು. ನೋಡಿ, ನಮ್ಮನೆ ರಾಮನವಮಿ ಹಬ್ಬ ಈ ರೀತಿಯಾಗಿ ಇತ್ತು. ಸಿಂಪಲಾಗೆ ಮಾಡಿದ್ದು. ಕೋಸಂಬರಿಗೆ ಇನ್ನೂ ಮಿಕ್ಸ್ ಮಾಡಿರಲಿಲ್ಲ. ಇನ್ನೇನು ಪೂಜೆಗೆ ಇಡ್ತೀನಿ ಅಂತ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿದ ತಕ್ಷಣವೇ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆನೂ ಸಹ ಮಾಡಿಕೊಂಡೆ. ಮತ್ತು ನಾನು ವಿಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮಾಡೋಷ್ಟರಲ್ಲಿ 12 ಗಂಟೆ ಆಗೋಯ್ತು. ಅಷ್ಟೊತ್ತಿಗೆ ನನ್ನ ಮಗನ ಸ್ಕೂಲು ಸಹ ಇವಾಗ ಎಕ್ಸಾಮ್ ನಡೀತಿದೆಯಲ್ವ, ಹಾಗಾಗಿ ಸ್ಕೂಲು ಸಹ 12 ಗಂಟೆಗೆ ಬಿಡ್ತಾರೆ. ಹೋಗಿ ಕರ್ಕೊಂಬಂದು ಪೂಜೆ ಮಾಡಿದ್ದಾಯಿತು. ಪೂಜೆ ಎಲ್ಲ ಮುಗಿಸಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಬೆಳಗ್ಗೆ ಪೂಜೆ ಮುಗಿಸ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವಾಗ ಬಿಸಿ ರೊಟ್ಟಿ, ಬೀಟ್ರೋಟ್ ಪಲ್ಯ ಮಾಡಿ ಗ್ರೇವಿ ಮಾಡಿದ್ನಲ್ಲ ಅದು. ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಮಜ್ಜಿಗೆ, ಪಾನಕ, ಕೋಸಂಬರಿ ಎಲ್ಲ ಕುಡಿದು ತಿನ್ನಬೇಕು. ಇನ್ನು ಪಾನಕನೂ ಸಹ ಕುಡ್ದಿಲ್ಲ. ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಅಂತ, ಯಾಕಂದರೆ ತುಂಬ ಹೊಟ್ಟೆ ಹಶ್ವಾಗ್ತಿದೆ, ಅದಕ್ಕೋಸ್ಕರ. ಇನ್ನು ಸಂಜೆಗೆ ನಾನು ಇವಾಗ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ. ಯಾಕಂದರೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಪೂಜೆ ಎಲ್ಲ ಮುಗಿಯೋಷ್ಟರಲ್ಲೇ 12:30 ಆಗೋಗಿತ್ತು. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮಾಡೋಷ್ಟರಲ್ಲಿ 1 ಗಂಟೆನೇ ಆಗೋಗಿತ್ತು. ಅಷ್ಟೊತ್ತಲ್ಲಿ ದೇವಸ್ಥಾನ ಎಲ್ಲ ಕ್ಲೋಸ್ ಇರುತ್ತೆ ಅಂದ್ಬಿಟ್ಟು ಇನ್ನು ಸಂಜೆ ಹೋಗೋಣ ಅಂದ್ಬಿಟ್ಟು ಇವಾಗ ಸಂಜೆ ರೆಡಿಯಾಗಿದ್ದೀವಿ. ಇಲ್ಲಿ ನಮ್ಮ ಮನೆ ಹತ್ರನೇ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ಅದಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ವಾಕೇಬಲ್ಲು. ಇವಾಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ನಾನು ನನ್ನ ಮಗ. ಚೆನ್ನಾಗಿ ರಾಮನ ವಿಗ್ರಹ ಎಲ್ಲ ಇಟ್ಬಿಟ್ಟು ಪೂಜೆನ ಮಾಡ್ತಾರೆ. ಚೆನ್ನಾಗಿ ರೆಡಿ ಮಾಡಿರ್ತಾರೆ, ಅದಕ್ಕೋಸ್ಕರ ಹೋಗಿದ್ದು ಬರೋಣ. ದೇವಸ್ಥಾನಕ್ಕೂ ಹೋಗಿ ಬಂದಂಗೆ ಆಗುತ್ತೆ ಅಂದ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಾವು ಸಂಜೆ 5 ಗಂಟೆಗೆ ಹೋಗಿದ್ವಲ್ಲ, ಹಾಗಾಗಿ ಜನ ಯಾರೂ ಇರಲಿಲ್ಲ. ನೋಡಿ ಯಾವ ರೀತಿ ರಾಮನ ವಿಗ್ರಹ ಎಲ್ಲ ಇಟ್ಬಿಟ್ಟು ಪೂಜೆನೂ ಸಹ ಮಾಡಿದರು. ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಬೆಳಗ್ಗೆನೇ ಎಲ್ಲ ಮಜ್ಜಿಗೆ ಪಾನಕ ಎಲ್ಲ ಕೊಟ್ಟಿದ್ದಾರೆ ಆಂಜನೇಯ ಸ್ವಾಮಿ. ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದು ಇವಾಗ ಸಂಜೆಗೆ ಸಿಂಪಲಾಗಿ ಅಡುಗೆ ಮಾಡ್ತಿದ್ದೀನಿ. ಯಾಕಂದರೆ ಮಜ್ಜಿಗೆ ಪಾನಕ ಎಲ್ಲ ಇತ್ತಲ್ಲ, ಹಾಗಾಗಿ ಲೈಟಾಗಿ ತಿಂದರೆ ಸಾಕು ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಸಂಜೆಗೆ ಅಡುಗೆಗೆ ಬಂದುಬಿಟ್ಟು ನಾನಿಲ್ಲಿ ರೈಸ್ ಮಾಡ್ತಿದ್ದೀನಿ ಸಿಂಪಲಾಗಿ. ಇನ್ನು ಕೋಸಂಬರಿ ಇತ್ತು, ಮಜ್ಜಿಗೆ ಪಾನಕ ಎಲ್ಲ ಹಾಗೆ ಇತ್ತು. ಹಾಗಾಗಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.